ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ರೂಪವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ನಿಜಕ್ಕೂ ನಾವು ಯಾರು? ನಾವು ಸ್ವರೂಪಿಗಳೇ, ಕುರೂಪಿಗಳೇ, ಸುಗುಣಿಗಳೇ, ದುರ್ಗುಣಿಗಳೇ, ಸುಜನರೇ, ದುರ್ಜನರೇ? ಈ ಒಳಿತು ಕೆಡುಕು ಎರಡರಲ್ಲಿ ನಾವು ಯಾರು ಎನ್ನುವುದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಪ್ರತಿಯೊಬ್ಬನೂ ತನಗೆ ತಾನು ಒಳ್ಳೆಯವನು, ತಾನು ಸಮರ್ಥ, ತಾನು ಯೋಗ್ಯ ಅಂತಲೇ ಭಾವಿಸಿರ್ತಾನೆ. ನಿಜಕ್ಕೂ ಅವನವನು ಏನು ಅಂತ ಗೊತ್ತಾಗೋದು ಹೇಗೆ? ಮಾನದಂಡ ಯಾವುದು ಎನ್ನುವುದಕ್ಕೆ ಬಹಳ ಸುಂದರವಾದ ಉತ್ತರ ಇದೆ. ಆ ಉತ್ತರ ಏನು ಅಂದರೆ, ಯಾರೂ ನೋಡದೇ ಇದ್ದಾಗ ನೀನು ಏನಾಗಿರ್ತೀಯ ಅದೇ ನಿಜವಾದ ನೀನು ಅಂತ. ಯು ಆರ್ ವಾಟ್ ಯು ಡೂ ವೆನ್ ನೋ ಒನ್ ಕ್ಯಾನ್ ಸಿ ಯು. ಜನರು ನೋಡುವಾಗ ನಮ್ಮ ರೂಪ ಬೇರೆ ಇರ್ತದೆ, ಜನರು ನೋಡಿದಾಗ ನಮ್ಮ ರೂಪ ಬೇರೆ ಇರ್ತದೆ. ಹೆಚ್ಚು ಜನ ಸೇರಿದ ಹಾಗೆ ನಮ್ಮ ರೂಪ ಬೇರೆ ಬೇರೆ ಆಗ್ತಾ ಹೋಗ್ತದೆ ಅಂತ. ಈಗ ಯಾರೂ ಇಲ್ಲ, ನಾವೊಬ್ಬರೇ ಇದ್ದೀವಿ ಅಂದರೆ ರೂಪ ಬೇರೆ ಇರ್ತದೆ. ಮನೆಯವರು ಮುಂದೆ ರೂಪ ಬೇರೆ ಇರ್ತದೆ. ಊರಿನಲ್ಲಿ ಒಂದು ಸಭೆ ಸೇರಿದರೆ ರೂಪ ಬೇರೆ ಇರ್ತದೆ. ಇಲ್ಲ, ನಮ್ಮನ್ನು ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಅಂದರೆ ರೂಪ ಬೇರೆಯೇ ಇರ್ತದೆ. ಇದರಲ್ಲಿ ಯಾವುದು ನಮ್ಮ ನಿಜವಾದ ರೂಪ? ಯಾವಾಗ ಯಾರೂ ಇಲ್ಲ ಆವಾಗ ನಾವೇನಾಗಿರ್ತೇವೆ ಅದೇ ನಮ್ಮ ನಿಜವಾದ ರೂಪ. ಈ ನಾವು ಸ್ವರೂಪಿಗಳಾಗಿ ಸಮಾಜದ ಮುಂದೆ ಕಾಣಿಸ್ಕೊಳ್ಬೋದು. ಈ ನಮಗೆ ಎಂಥ ಒಂದು ನಮ್ಮಲ್ಲಿ ವ್ಯತ್ಯಾಸಗಳಿದ್ರೂ ಕೂಡ ತಿದ್ದುಕೊಂಡು, ಇವತ್ತಿನ ಮೇಕಪ್ ಯುಗ ಅಲ್ವಾ, ಹಾಗಾಗಿ ಮೇಕಪ್ ಮಾಡ್ಬೋದು ಅಂತ. ಮೇಕಪ್ ಅನ್ನೋ ಶಬ್ದನೇ ಏನು ಹೇಳುತ್ತೆ ಅಂದರೆ ಕೊರತೆನೇ ಹೇಳುತ್ತೆ ಅಂತ. ಈ ಮೇಕಪ್ ಮಾಡೋದು ಅಂತ ಯಾವಾಗ ಬರುತ್ತೆ ಆ ಶಬ್ದ ನೋಡಿ, ಯೋಚನೆ ಮಾಡಿ ನೀವು. ಯಾವುದಾದ್ರೂ ಕೊರತೆ ಇದ್ದಾಗ ಕೊರತೆಯನ್ನು ಹೀಗೆ ಮೇಕಪ್ ಮಾಡ್ಬೋದು ಎನ್ನುವ ವಾಕ್ಯವನ್ನು ಗಮನಿಸಿ ನೀವು ಅಂತ. ಕೊರತೆಗೆ ಇರೋಂಥದ್ದು, ಬೇರೆ ಏನೋ ಅಲ್ಲ ಅದು ಅಂತ. ಹಾಗಾಗಿ ಎಂಥ ವಿಕಾರ ಇರಲಿ ಅದನ್ನೆಲ್ಲ ಮುಚ್ಚಬೋದು. ಬಿಳಿ ಕೂದಲನ್ನು ಕಪ್ಪು ಮಾಡ್ಬೋದು, ಅಥವಾ ಸುಕ್ಕು ಬಿದ್ದ ಚರ್ಮವನ್ನು ಸಹಜವಾಗಿ ಕಾಣುವಂತೆ ಮಾಡ್ಬೋದು, ಕಪ್ಪನ್ನು ಬಿಳಿ ಮಾಡ್ಬೋದು, ಕಲ್ಲೆ ಕಾಣದೇ ಇರುವಂತೆ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸಪುರ ಇದ್ದರೆ ದಪ್ಪ ಕಾಣೋ ಹಾಗೆ ಮಾಡ್ಬೋದು, ಬೇಕಿದ್ರೆ ದಪ್ಪ ಇದ್ದರೆ ಸಪುರ ಕಾಣೋಂಗೆ ಮಾಡೋದಕ್ಕೆ ಅವಕಾಶಗಳು ಕಡಿಮೆ ಇರ್ತದೆ. ಇದೆಲ್ಲ ಮಾಡ್ಬೋದು. ಹೀಗೆ ನಾನಾ ವಿಧವಾಗಿ ನಮಗೆ ಯಾವ ಬಣ್ಣ ಹೊಂದಾಣಿಕೆ ಆಗ್ಬೋದು, ಬಟ್ಟೆ ಅಂಥ ಬಟ್ಟೆಯನ್ನು ಹಾಕ್ಕೋಬೋದು. ಆ ಬಣ್ಣ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತೀವಿ ನಾವು ಅಂತ, ಅಥವಾ ಅಂಥ ಆಭರಣಗಳನ್ನ ತೊಟ್ಕೋಬೋದು. ಇದೆಲ್ಲ ಮಾಡಿ ನಾವು ಚೆಂದ ಕಾಣಬಹುದು. ಆದರೆ ಎಲ್ಲ ತೆಗೆದು ಪಕ್ಕ ಇಟ್ಟಾಗ ಏನು ಉಳಿದಿರ್ತದೋ ಅದು ನಿಜವಾದ ನಾವು, ಅದು ಮಾತ್ರ ನಿಜವಾದ ನಾವು. ಇದು ರೂಪದ ಬಗ್ಗೆ ಆಯಿತು. ಗುಣದ ಬಗ್ಗೆ ಕೂಡ ಹಾಗೆ ಅಂತ. ಈ ನಮ್ಮಲ್ಲಿ ಎಷ್ಟು ದುರ್ಬುದ್ಧಿ ಇದ್ದರೂ ಕೂಡ ನಾವು ಅದನ್ನು ಜನರ ಮುಂದೆ ತೋರಿಸೋದಿಲ್ಲ. ಜನರಿಲ್ಲದಾಗ ಹೊರಗೆ ಬರ್ತದೆ ಅದು ಅಂತ. ಈಗ ಒಂದು ಕಾಲದಲ್ಲಿ ತುಂಬ ಕುಟುಂಬಗಳಿದ್ವು. ಒಂದು ಮನೆಯಲ್ಲಿ ಅಜ್ಜ ಅಜ್ಜಿ ಅಥವಾ ಅಜ್ಜ ಅಜ್ಜಿಯರು, ಒಂದಕ್ಕಿಂತ ಹೆಚ್ಚು ಅಜ್ಜ, ಒಂದಕ್ಕಿಂತ ಹೆಚ್ಚು ಅಜ್ಜಿ, ಹಾಗೆ ಅನೇಕರು. ಈಗ ನಮ್ಮ ಅಪ್ಪ ಚಿಕ್ಕಪ್ಪ ಆ ಒಂದು ಸ್ತರದವರು ಅನೇಕ ಮಕ್ಕಳು, 25, 30, 50 ಮಕ್ಕಳು, ಹೀಗೆಲ್ಲ ಇದ್ದ ಮನೆಯಲ್ಲಿ ಏನಾಗ್ತಿತ್ತು ಅಂದರೆ ನಾವು ಗಂಭೀರವಾಗಿರೋದು ಅನಿವಾರ್ಯ ಆಗಿತ್ತು. ಯಾಕೆಂದರೆ ಒಂದು ಮನೆ ಅಂದರೆ ಸಭೆ ಇದ್ದಾಗೆ ಅಂತ. ಒಂದು ಮನೆ ಒಳಗೆ 50 ಜನ, 100 ಜನ, 150 ಜನ ಇದ್ದಾಗ ಮನೆ ಅಂದರೆ ಸಭೆ ಇದ್ದಾಗಿರ್ತಿತ್ತು. ಅದೊಂದು ಕಾಲ. ಈಗ ಯಾರೂ ಇಲ್ಲ, ಇಬ್ಬರೇ ಗಂಡ ಹೆಂಡತಿ ಮಾತ್ರ ಇರೋದು ಅಂತ ಆದರೆ ಎಲ್ಲ ದುರ್ಗುಣಗಳು ಹೊರಗೆ ಬರ್ತವೆ, ಎಲ್ಲ ದುರ್ಬುದ್ಧಿಗಳು ಹೊರಗೆ ಬರ್ತವೆ, ಎಲ್ಲ ಕ್ರೌರ್ಯಗಳು ಹೊರಗೆ ಬರ್ತವೆ. ಈಗ ಮನೆ ತುಂಬ ಜನ ಇದ್ದಾಗ ಅದೆಲ್ಲ ಮಾಡೋದು ಕಷ್ಟ ಆಗ್ಬೋದು. ಆ ಶಬ್ದಗಳನ್ನು ಬಳಸೋದು, ಅಥವಾ ಏನೋ ಹಲ್ಲೆ ಮಾಡೋದು, ಹಿಂಸೆ ಮಾಡೋದು, ಇಂಥದ್ದನ್ನೆಲ್ಲ ಮನೆ ತುಂಬ ಜನ ಇದ್ದಾಗ ಮಾಡೋಕ್ಕಾಗೋದಿಲ್ಲ. ಆದರೆ ಮನೇಲಿ ಜನ ಇಲ್ಲದೆ ಇಬ್ಬರೇ ಗಂಡ ಹೆಂಡತಿ ಮಾತ್ರ ಇರುವಂಥ ಒಂದು ಮೈಕ್ರೋ ಫ್ಯಾಮಿಲಿಗಳ ಕಾಲ ಅಲ್ವ ಇದು ಇವತ್ತು? ಇಬ್ಬರು ಮಾತ್ರ ಇರ್ತಕ್ಕಂಥ ಕಾಲ.
ಎಲ್ಲವೂ ಆಗಿ ಹೊರಗೆ ಬರ್ತೇವೆ. ಯಾಕೆ ಹೆಚ್ಚು ಹೆಚ್ಚು ಇವತ್ತು ಡೈವರ್ಸ್ ಆಗ್ತಾ ಇದೆ, ಯಾಕೆ ಒಟ್ಟಿಗೆ ಇರೋಕ್ಕಾಗ್ತಾ ಇಲ್ಲ ಅಂದರೆ ಇದೇ ಕಾರಣ ಅಂತ. ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ. ಇಬ್ಬರೇ ಇದ್ದಾಗ ದುರ್ಬುದ್ಧಿಗಳು ಹೊರಗೆ ಬರ್ತಕ್ಕಂಥದ್ದು, ದುರ್ಗುಣಗಳು ಹೊರಗೆ ಬರ್ತಕ್ಕಂಥದ್ದು. ಹಾಗಾಗಿ ಯಾರೂ ಇಲ್ಲದಾಗ ನಾವು ಏನು ಮಾಡ್ತಾ ಇರ್ತೇವೆ ಎನ್ನೋದು ಮುಖ್ಯ. ಎಲ್ಲರ ಮುಂದೆ ನಾವು ಹೇಗಿರ್ತೇವೆ ಅನ್ನೋದು ಮುಖ್ಯವೇ ಅಲ್ಲ. ಯಾಕೆಂದರೆ ಅದು ನಮಗಾಗಿ ಅಲ್ಲದು, ಅದು ಯಾರಿಗಾಗಿಯೋ ಅಂತ. ದೊಡ್ಡ ಒಂದು ದುರಂತ ಏನು ಗೊತ್ತಿದೆಯಾ ಜೀವನದಲ್ಲಿ? ನಮ್ಮ ಜೀವನದ ಬಹುಭಾಗ ಅದು ನಮಗಾಗಿ ಅಲ್ಲ, ಯಾರಿಗಾಗಿಯೂ ಉಪಯೋಗ ಆಗ್ತಾ ಇರ್ತದೆ. ಬಹುವಂಶ ಅಂದರೆ ನಾವು ಏನು ಮಾತಾಡ್ತಾ ಇರ್ತೇವೆ, ಏನು ವ್ಯವಹಾರ ಮಾಡ್ತಾ ಇರ್ತೇವೆ, ಹೇಗೆ ನಾವು ಕಾಣಿಸ್ಕೊಡ್ತಾ ಇರ್ತೇವೆ, ಇದೆಲ್ಲ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ನಮಗಾಗಿ ಅಲ್ಲ ಅಂತ. ಅಂದರೆ ಏನು ಅಂದರೆ ಜೀವನದ ಬಹುವಂಶವೇ ಯಾರಿಗೋ ಹೋಯಿತು ಹೊರತು ನಮಗೆ ಬರಲಿಲ್ಲ. ಅದು ನಾವು ನಮಗಾಗಿ ಮಾಡಲಿಲ್ಲ, ಅದನ್ನು ಯಾರಿಗಾಗಿಯೋ ಮಾಡಿದ್ವು. ಯಾರದ್ದೋ ಮೆಚ್ಚುಗೆಗಾಗಿ, ಪ್ರಶಂಸೆಗಾಗಿ, ಯಾರೋ ತಪ್ಪು ತಿಳ್ಕೋಬಾರ್ದು ಅನ್ನೋ ಕಾರಣಕ್ಕೆ. ಅಂತೂ ಇನ್ನೊಬ್ಬರ ಧಾರಣೆಗೋಸ್ಕರವಾಗಿ ನಾವು ನಮ್ಮ ಬದುಕನ್ನು ಬದುಕಿದ್ವು ಹೊರತು ನಮಗಾಗಿ ಬದುಕಿದ್ದೆಷ್ಟು ಅಂದರೆ ಬಹಳ 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 ವಿರಳ, ಬಹಳ ಕಡಿಮೆ ಇರ್ತದೆ. ಅದರಲ್ಲಿ ಸಹಜವಾಗಿ ಯಾವಾಗಿರ್ತೇವೆ ನಾವು, ಸಹಜವಾಗಿ ಇರಬೇಕು ಅನ್ನೋದೊಂದು, ಮತ್ತು ಸಹಜವಾಗಿ ಚೆನ್ನಾಗಿರಬೇಕು ಅನ್ನೋದು ಇನ್ನೊಂದು ಅಂತ. ಹಾಗಾಗಿ ಅದು ತುಂಬ ಮುಖ್ಯವಾಗ್ತಕ್ಕಂಥದ್ದು ಅಂತ. ಈ ಒಂದು ಸುಭಾಷಿತ ನೋಡಿ, ಆತ್ಮ ಸಂಸ್ಕೃತ್ಯ ಪರೋಪಕರಣೀಕೃತಃ. ನಾವಿದನ್ನು ತುಂಬ ಸತ್ಯ ಹೇಳ್ತಾ ಇರ್ತೇವೆ. ನಮಗಿದನ್ನು ನಮ್ಮ ಉಪಾಧ್ಯಾಯರು ಹೇಳ್ತಾ ಇದ್ರು, ರಾಮಭದ್ರಾಚಾರ್ಯರು ನಮಗೆ ಪಾಠ ಮಾಡುವಾಗ ನೂರಾರು ಬಾರಿ ಈ ವಾಕ್ಯವನ್ನು ಬಳಸಿದ್ದಾರೆ ಅವರು. ಆತ್ಮ ಸಂಸ್ಕೃತ್ಯ ಪರೋಪಕರಣೀಕೃತಃ ಅಂದರೆ ನಾವು ನಮ್ಮನ್ನು ಸಂಸ್ಕರಿಸಿ ಅಲಂಕರಿಸಿ ಇನ್ನೊಬ್ಬರ ಉಪಕರಣವಾಗಿ ಮಾಡಿದ್ವು ಹೊರತು, ಇನ್ನೊಬ್ಬರ ಖುಷಿಯ ಸಾಧನವಾಗಿ ಮಾಡಿದ್ವು ಹೊರತು ನಮಗೇನದ್ರಿಂದ, ನಮಗೇನೂ ಇಲ್ಲ. ನಾವು ಕೆಲವು ಸತಿ ತಮಾಷೆಗಾಗಿ ಕೇಳಿದುಂಟು, ಈಗ ಮನೆಯಿಂದ ಹೊರಗೆ ಹೋಗುವಾಗ ಅಲಂಕಾರ ಮಾಡ್ತೇವೆ, ಮನೆಯಲ್ಲಿ ಸಾದಾ ಇರ್ತೇವೆ, ಅದು ಯಾರಿಗಾಗಿ ಅಂತ. ಒಂದು ಗಂಡ ಹೆಂಡತಿನ ತಗೊಂಡ್ರೆ ಈ ಗಂಡನ ರೂಪ ಹೆಂಡತಿಗೋಸ್ಕರ ಇರೋಂಥದ್ದು, ಹೆಂಡತಿ ರೂಪ ಗಂಡನಿಗೋಸ್ಕರ ಇರೋಂಥದ್ದು. ಆದರೆ ಅವರಿಬ್ಬರೇ ಇದ್ದಾಗ ಯಾವ ಅಲಂಕಾರವೂ ಇರೋದಿಲ್ಲ. ಹಳೆ ಬಟ್ಟೆ ಇರ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಇರ್ಬೋದು, ನಡೀತದೆ ಅದು. ಆದರೆ ಹೊರಗಡೆ ಪೇಟೆಗೆ ಹೋಗುವಾಗ ತುಂಬ ನಾವು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಯಾರಿಗೋಸ್ಕರ ಅದು? ಪೇಟೆಗಾಗಿ ಅಂತ. ಅದು ನಮಗಾಗಿ ಅಲ್ಲ ಅದು ಅಂತ. ನೋಡಿ ಇಷ್ಟು ದೊಡ್ಡ ವಿಪರ್ಯಾಸ ಅಂತ. ಆದರೆ ಜಗತ್ತು ನಡೀತಾ ಇರೋದೇ ಹೀಗೆ ಅಂತ. ಇಡೀ ಜಗತ್ತು ನಡೀತಾ ಇರೋದೇ ಹೇಗೆ? ಈ ಒಂದು ಪ್ರಶ್ನೆಗೆ ಯಾರು ಉತ್ತರ ಕಂಡುಕೊಳ್ತಾ ಇಲ್ಲ ಅಂತ. ಯಾರಿಗಾಗಿ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ತಾ ಇಲ್ಲ ಅಂತ. ಅಥವಾ ಇಷ್ಟೆಲ್ಲ ನಾವು ಸಮಯ ಕೊಡ್ತಾ ಇದ್ದೇವಲ್ಲ, ನಮಗಾಗಿ ಇರುವ ಸಮಯವನ್ನು ನಮ್ಮನ್ನು ಬಿಟ್ಟು ಬರೀ ಪ್ರದರ್ಶನಕ್ಕೋಸ್ಕರ ಕೊಡ್ತಾ ಇದ್ದೇವಲ್ಲ, ಯಾಕೆ ಅನ್ನೋ ಪ್ರಶ್ನೆಯನ್ನು ಯಾರೂ ತಮಗೆ ತಾವು ಕೇಳ್ಕೊಳ್ಳೋದಿಲ್ಲ ಅಂತ. ಹಾಗಾಗಿ ಜನ ಕಡಿಮೆ ಇದ್ದಂತೆ ನಾವು ಒಳ್ಳೆಯವರಾಗಬೇಕು, ಹೆಚ್ಚು ಒಳ್ಳೆಯವರಾಗಬೇಕು. ಜನರ ಮುಂದೆ ಏನು ಅನ್ನೋದು ಲೆಕ್ಕವೇ ಇಲ್ಲ ಅಂತ. ಯಾರೂ ಇಲ್ಲದೆ ಇದ್ದಾಗ ನಾವು ಒಳ್ಳೆಯವರಾಗಬೇಕು. ಅದು ಸಾಧ್ಯವಾ? ಊರಿಗೆಲ್ಲ ಭಾಷಣ ಮಾಡ್ತಾ ಇರ್ತೇವೆ ನಾವು, ಆದರೆ ನಮ್ಮದೇ ಮನೆಯ ಆಸ್ತಿ ವಿಷಯ ಬಂದಾಗ ತಮ್ಮನ ಆಸ್ತಿ ನನಗೆ ಇರಲಿ ಅಂತ ಯೋಚನೆ ಮಾಡ್ತೇವೆ, ಅಣ್ಣನ ಆಸ್ತಿ ನನಗೆ ಇರಲಿ ಅಂತ ಯೋಚನೆ ಮಾಡ್ತೇವೆ. ಬೇರೆ ಸಮಯಗಳಲ್ಲಿ ಇಡೀ ಸಮಾಜಕ್ಕೆ ನಮ್ಮದು ಉಪದೇಶ ನಡೀತಾ ಇರ್ತದೆ ಅಂತ. ಅವರವ್ರದ್ದೇ ವಿಷಯ ಬಂದಾಗ ಹೇಗಿರ್ತಾರೆ ಅವರು? ಹಾಗಾಗಿ ಇನ್ನೊಂದು ಮಾತು ಕೂಡ ಬಂತು, ಅಂತಃ ಪ್ರಚ್ಛನ್ನ ಪಾಪಾನ ಶಾಸ್ತ ವೈವಸ್ವತೋ ಯಮಃ. ಮುಚ್ಚಿ ಮಾಡುವ ಪಾಪಕ್ಕೆ ಯಮನಿಂದ ಶಿಕ್ಷೆ, ಗೊತ್ತಾಗದಂತೆ ಮಾಡುವ ಪಾಪಕ್ಕೆ. ಈಗ ನೀವು ಒಂದ್ಸತಿ ಯೋಚನೆ ಮಾಡಿ, ಪಾಪಗಳು ನಡೀತವೆ ಅಲ್ವಾ? ಹೆಚ್ಚಿನ ಪಾಪಗಳು ಗುಪ್ತವಾಗಿ ನಡೀತವೆ, ಗೋಪ್ಯವಾಗಿ ನಡೀತವೆ. ಈಗ ಉದಾಹರಣೆಗೆ ಎಷ್ಟು ಕೊಲೆಗಳು ನಡೀತವೆ, ಎಷ್ಟು ಕಳ್ಳತನಗಳು ನಡೀತವೆ, ಎಷ್ಟು ಅಕೃತ್ಯಗಳು ನಡೀತವೆ. ಇವೆಲ್ಲ ಎಲ್ಲಿ ನಡೆಯೋದು? ಜನರ ಕಣ್ಮುಂದೆ ನಡೀತದ? ಅಂಥವರು ಇದ್ದಾರೆ, ಎಲ್ಲರೂ ಮುಂದೆ ಮಾಡುವಂಥವ್ರು. ಆದರೆ 99% ಯಾರೂ ಕಾಣದಿದ್ದಾಗ ಆಗುವಂಥದ್ದು ಅಂತ. ಏನದು? ಇವತ್ತಿನ ಸಂದೇಶದ ವಿಷಯವೇ ಅದು. ಯಾರೂ ಇಲ್ಲದಿದ್ದಾಗ ನಮ್ಮ ನಿಜ ಬಣ್ಣ ಹೊರಗಡೆ ಬರ್ತದೆ. ಅಲ್ಲಿ ನಾವು ಏನಾಗಿರ್ತೇವೆ? ನಮ್ಮ ಮನಸ್ಸಿನಲ್ಲಿ ನಾವು ಏನಾಗಿರ್ತೇವೆ? ನಾವೇನೇ ಮಾತಾಡಲಿ, ಹೊರಗಡೆಗೆ ಏನೇ ಮಾಡಲಿ, ನಮ್ಮ ಕೃತಿ ನಮ್ಮ ಮಾತು ಏನೇ ಇರಲಿ, ನಮ್ಮ ಮನಸ್ಸಿನಲ್ಲಿ ನಾವು ಏನಾಗಿರ್ತೇವೆ?
ಶುದ್ಧವಾಗಿರ್ತೇವೆ ನಾವು, ಯಾರನ್ನೂ ಹಿಂಸೆ ಮಾಡೋದಿಲ್ಲ ನಮ್ಮ ಮನಸ್ಸಲ್ಲಿ, ನಾವು ಯಾರಿಗೂ ಕೇಡು ಬಯಸೋದಿಲ್ವಾ, ಸುಳ್ಳು ಹೇಳೋದಿಲ್ವಾ ಮನಸ್ಸಿನಲ್ಲಿ, ಇದೆಲ್ಲ ಮಾಡ್ತೇವೆ. ಈಗ ನಮ್ಮ ಮನಸ್ಸುಗಳು ಏನಾದ್ರು ಇನ್ನೊಬ್ಬರಿಗೆ ಕಾಣೋ ಹಾಗೆ ಬಿಟ್ಟಿದ್ರೆ, ಒಂದು ಅರ್ಧ ಗಂಟೆ ಮಟ್ಟಿಗೆ ಕಾಣೋ ಹಾಗಿದ್ರೆ ಎಂಥ ಭಯಂಕರ ಪರಿಸ್ಥಿತಿ ಬರ್ಬೋದು ಯೋಚನೆ ಮಾಡಿ ನೀವಂತ. ಇನ್ನೊಬ್ಬನ ಮನಸ್ಸು ನಮಗೆ ಕಾಣೋ ಹಾಗಾಗಿಬಿಡ್ಬೇಕು, ಯಾವ ಸಂಬಂಧಗಳು ಉಳಿಯೋದಿಲ್ಲ. ಅರ್ಧ ಗಂಟೆಯಲ್ಲಿ ಪ್ರಪಂಚ ಚೂರು ಚೂರು ಆಗ್ಬೋದು ಅಂತ, ಎಲ್ಲ ಛಿದ್ರ ವಿಚ್ಛಿದ್ರ ಆಗ್ಬೋದು ಅಂತ. ಯಾಕೆಂದರೆ ಅಷ್ಟು ಕೊಳಕು, ಅಷ್ಟು ಕೆಡಕು ಅಂತರಂಗದಲ್ಲಿದೆ. ಯಾಕೆಂದರೆ ಯಾರಿಗೂ ಕಾಣಿಸೋದಿಲ್ವಲ್ಲ ಅದು ಅಂತ. ಅದೇ ರಾಮಭದ್ರಾಚಾರ್ಯ ಕೊಡ್ತಾ ಇದ್ದ ಒಂದು ಉದಾಹರಣೆಯನ್ನು ಪುನಃ ನಿಮಗೆ ನೆನಪಿಸ್ತೇವೆ. ನಮ್ಮ ಬಾಯಿಂದ ನೀವು ಕೇಳಿರ್ತಕ್ಕಂಥದ್ದೇ ಇದು. ನಿರಂತರ ಕಿರುಕುಳ ಕೊಡುವ ಮೇಲಧಿಕಾರಿಯನ್ನು ಕೆಳಗಿನ ಅಧಿಕಾರಿ ಕೇಳಿದ ಒಂದು ದಿವಸ. ಏನು ಅಂದರೆ ಒಂದು 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 ಬೈಗಳದ ಶಬ್ದ ಹೇಳಿ, ಈ ಶಬ್ದದಿಂದ ನಿಮ್ಮನ್ನು ಅಂದರೆ ಏನಾಗುತ್ತೆ ನಾನೀಗ ಅಂತ. ತುಂಬ ತುಂಬ ಕಷ್ಟ ಕೊಡ್ತಾ ಇದ್ದಾನೆ, ದಿನಾ ಹಿಂಸೆ. ಒಂದು ಅವಾಚ್ಯ ಶಬ್ದ, ಒಂದು ಕೆಟ್ಟ ಶಬ್ದ ಏನನ್ನು ಹೇಳಿ, ಈ ಶಬ್ದದಿಂದ ನಿಮ್ಮನ್ನು ನಾನು ಅಂದರೆ ಏನಾಗುತ್ತೆ ಅಂದರೆ ಕೇಸ್ ಆಗುತ್ತೆ ನಿನ್ನ ಮೇಲೆ, ಮಾನನಷ್ಟ ಮೊಕದ್ದಮೆ ಆಗ್ತಾನೆ ನಿನ್ನ ಮೇಲೆ, ನೀನು ದಂಡ ತುಂಬಬೇಕಾಗಿ ಬರ್ಬೋದು, ಜೇರಲ್ಲಿ ಇರಬೇಕಾಗಿ ಬರ್ಬೋದು. ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದೇನು ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ನಾನು ಈಗ ನಿಮ್ಮ ಬಗ್ಗೆ ಹೀಗೆ ಅಂದ್ಕೊಳ್ತಾ ಇದ್ದೇನೆ ಮನಸ್ಸಲ್ಲಿ, ಆ ಶಬ್ದ, ಆ ವಿಷಯ ಮನಸ್ಸಲ್ಲಿ ನಿಮಗೆ ನಾನು ಅಂತ ಇದ್ದೇನೆ ಇದನ್ನು ಅಂತ. ಏನು ಮಾಡೋದು ಅದಕ್ಕೆ? ಯಾವ ಕೋರ್ಟು ಶಿಕ್ಷೆ ಕೊಡೋಕ್ಕಾಗೋದಿಲ್ಲ, ಯಾವ ಕೋರ್ಟು ಶಿಕ್ಷೆ ಕೊಡೋಕ್ಕಾಗೋದಿಲ್ಲ ಅಂತ. ಮನುಷ್ಯರು ಕೂಡ ಯಾರೂ ಶಿಕ್ಷೆ ಕೊಡೋಕ್ಕಾಗೋದಿಲ್ಲ, ಯಾಕೆಂದರೆ ಯಾರಿಗೂ ಕಾಣಿಸೋದಿಲ್ಲ ಅದು ಅಂತ. ಹಾಗಾಗಿ ನಿಜವಾದ ನಾವು ಏನು ಅಂದರೆ ನಮ್ಮ ಮನಸ್ಸಲ್ಲಿ ನಾವು ಏನಾಗಿರ್ತೇವೋ ಅದು ನಾವು, ನಮ್ಮ ಅಂತರಂಗ ಏನೋ ಅದು ಅಂತ. ಅದು ತುಂಬ ವ್ಯತ್ಯಾಸ ಇದೆ. ಎಷ್ಟು ಸುಂದರ ರೂಪ, ಭವ್ಯವಾದ ಪ್ರದರ್ಶನ ನಾವು ಕೊಟ್ಟರೂ ಕೂಡ ಒಂದು ಪದರ, ಒಂದು ಬಾಗಿಲು ತೆಗೆದರೆ ಅದರೊಳಗೆ ಅಂಥ ಕೊಳೆ ಇದೆ, ಅಂಥ ಕೇಳಿದೆ. ಸರಿನಾ ಹೀಗೆ ಬದುಕೋದು ಅಂತ? ಎಲ್ಲ ಹಾವು ಚೇಳು ಒಳಗಿಟ್ಕೊಂಡು ಮೇಲಿಂದ ಒಂದು ಪರದೆ ಮುಚ್ಚಿಬಿಟ್ರೆ, ಒಂದು ಬಟ್ಟೆ ಮುಚ್ಚಿಬಿಟ್ರೆ ಅದು ಸರಿನಾ ಅದು ಅಂತ? ನೋಡೋದಕ್ಕೆ ಭಾಳ ಭವ್ಯವಾಗಿ ಕಾಣ್ತಾ ಇದೆ, ಆದರೆ ಒಂದು ಬೆರಳು ತುದಿ ಒಳಗಡೆ ಹೋದರೆ ಹಾವು ಕಚ್ಚುತ್ತೆ ಅಲ್ಲಿ, ಚೇಳು ಕಚ್ಚುತ್ತೆ ಅಲ್ಲಿ, ಈ ರೀತಿ ಇರ್ತದೆ. ಹಾಗಾಗಿ ಮನಸ್ಸನ್ನು ತೊಳಿಬೇಕು ಅನ್ನೋ ಮಾತು ಬಂದಿದ್ದು. ಈಗ ಸ್ನಾನ ಬೇಕು, ಸಂಧ್ಯಾ ವಂದನೆ ಬೇಕು. ಸ್ನಾನ ಯಾಕೆ ಬೇಕು ಅಂದರೆ ಮೈಯನ್ನು ತೊಳೆಯೋದಕ್ಕೆ, ಸಂಧ್ಯಾ ವಂದನೆ ಮನಸ್ಸನ್ನು ತೊಳೆಯೋದಕ್ಕೆ. ಸಂಧ್ಯಾನ, ಈ ಧ್ಯಾನ ಯಾಕೆ ಬೇಕು ಅಂದರೆ ಮನಸ್ಸನ್ನು ಶುದ್ಧ ಮಾಡೋದಕ್ಕೆ. ಕೊಳಕಾಗ್ತಾನೆ ಇರ್ತದೆ ಮನಸ್ಸು. ಈ ಸಂಧ್ಯಾ ವಂದನೆಯಲ್ಲಿ ಒಂದು ಮಂತ್ರ ಇದೆ, ಬೆಳಗ್ಗೆ ಸಂಜೆ ಬರುವಂಥ ಒಂದು ಮಂತ್ರ ಅದು. ಆ ಬೆಳಗಿನ ಮಂತ್ರ ಏನು ಹೇಳ್ತದೆ ಅಂದರೆ ನಿನ್ನೆ ಸಂಜೆ ಮಾಡಿದ ಪಾಪ ಎಲ್ಲ ಪರಿಹಾರ ಆಗಲಿ ಅಂತ. ಸಂಜೆ ಮಂತ್ರ ಏನು ಹೇಳ್ತದೆ ಅಂದರೆ ಇವತ್ತು ಹಗಲು ಮಾಡಿದ ಪಾಪ ಎಲ್ಲ ಪರಿಹಾರ ಆಗಲಿ. ಯದನ್ನ ಪಾಪಮಕಾರ್ಷಂ ಯದ್ ರಾತ್ರಿಯ ಪಾಪಮಕಾರ್ಷಂ. ಈ ಗಣಪತಿ ಉಪನಿಷತ್ತರು ಇದೆ ನೋಡಿ, ಅದು ಸಾಯಮಧೇಯಾನೋ ದಿವಸ ಕೃತಂ ಪಾಪಂ ಪ್ರಾತರಧೇಯಾನೋ. ಅದೇನದು? ಹಗಲು ಮಾಡಿದ ಪಾಪ ಸಂಜೆ ಮಾಡಿದ ಗಣಪತಿ ಉಪನಿಷತ್ತಿನಂತ ಪರಿಹಾರ, ಬೆಳಗ್ಗೆ ಮಾಡಿದ ಗಣಪತಿ ಉಪನಿಷತ್ತಿನಂತ ಸಂಜೆ ಮಾಡಿದ ರಾತ್ರಿ ಮಾಡಿದ ಪಾಪದ ಪರಿಹಾರ. ಅಂದರೆ ತೊಳ್ಕೊಳ್ಳೋ ಕೆಲಸ ನಿರಂತರ ಮಾಡಲಾಗ್ತಾ ಇತ್ತು ನಮ್ಮಲ್ಲಿ ಮೊದಲು. ಹಾಗಾಗಿ ನಾವು ಒಂದು ಮಟ್ಟಿಗೆ ಶುದ್ಧ ಇರಲಿಕ್ಕೆ ಸಾಧ್ಯ ಇತ್ತು ಅಂತ. ಹಾಗಾಗಿ ಎಲ್ಲರ ಮುಂದೆ ನಾವು ಹೇಗಿರ್ತೇವೆ ಹಾಗೆ ನಾವು ಒಬ್ಬರೇ ಇದ್ದಾಗ ಇರೋಕ್ಕೆ ಸಾಧ್ಯವ? ಸಾಧ್ಯ ಆದರೆ ಮೆಚ್ಚುವನು ಪರಮಾತ್ಮನು, ಇಲ್ಲಿ ಎದುರು ಮೆಚ್ಚನ ಪರಮಾತ್ಮನು. ಎಲ್ಲರ ಮುಂದೆ ಸಭಾ ಮಧ್ಯದಲ್ಲಿ ನಾವು ಹೇಗಿರ್ತೇವೆ, ಸಭಾ ಮಧ್ಯದಲ್ಲಿ ನಾವು ಸುಳ್ಳು ಹೇಳೋದಿಲ್ಲ, ಕೆಟ್ಟ ಮಾತಾಡೋದಿಲ್ಲ, ಗಂಭೀರವಾಗಿರ್ತೇವೆ. ಹೀಗೆ ನಾವು ಖಾಸಗಿಯಾಗಿ ಇದ್ದರೆ ಧರ್ಮ ನಮ್ಮ ಜೊತೆಗಿದೆ ಅಂತ ಅರ್ಥ, ಯಮಧರ್ಮ ನಮ್ಮನ್ನು ಒಪ್ತಾನೆ ಅಂತ ಅರ್ಥ. ಇಲ್ಲಿದ್ದರೆ ಅಂತಃ ಪ್ರಚ್ಛನ್ನ ಪಾಪಾನಾಂ ಶಾಸ್ತ ವೈವಸ್ವತೋ ಯಮಃ. ಯಾರೂ ಶಿಕ್ಷೆ ಕೊಡದೇ ಇದ್ದರೂ ಕೂಡ ಅವನು ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ಅವನು ನೋಡೋದನ್ನು ನಾವು ನೋಡ್ತಾ ಇಲ್ಲ. ಧರ್ಮಪುರುಷ ನಮ್ಮೊಳಗೆ ಕುಳಿತು ನಮ್ಮ ಪ್ರತಿಯೊಂದು ಚಲನವಲನಗಳನ್ನು, ಚಟುವಟಿಕೆಗಳನ್ನ ನೋಡ್ತಾ ಇದ್ದಾನೆ. ಅವನು ನೋಡುವುದನ್ನು ನಾವು ನೋಡ್ತಾ ಇಲ್ಲ. ಅವನಲ್ಲಿ ಲೆಕ್ಕ ಇದೆ ಪೂರ್ತಿ. ಒಂದು ದಿನ ವಾಪಸ್ ಬರ್ತದೆ, ಒಂದಕ್ಕೆ ಎರಡಾಗಿ ವಾಪಸ್ ಬರ್ತದೆ. ಹಾಗಾಗಿ ಇದಕ್ಕಾಗಿ ಪ್ರಯತ್ನ ಪಡಬೇಕು. ಅಲ್ಲಿ ಇಲ್ಲಿ ಒಂದೇ ರೀತಿ ಇರಲಿಕ್ಕೆ. ರಾಮ ಕಾಡಿನಲ್ಲಿದ್ದ, 3 ಜನ ಕಾಡಿನಲ್ಲಿದ್ದರು, ರಾಮ ಲಕ್ಷ್ಮಣ ಸೀತೆ. ಅವ್ರು ಹೇಗಿದ್ರು ಕೇಳೋರಿಲ್ಲ. ಆದರೆ ಹೇಗಿದ್ರು ಅವರು ಅಂದರೆ ಧರ್ಮವೇ ಮೈವೆತ್ತಂತೆ, ಒಂದು ಗೆರೆ ಕೂಡ ಆ ಕಡೆ ಈ ಕಡೆ ಹೋಗೋದಂತೆ, ಒಂದು ವಾಕ್ಯ. ಈಗ ಕಾಡಿನೊಳಗಡೆಗೆ ಸುಳ್ಳು ಹೇಳಿದ್ರು ಸತ್ಯ ಹೇಳಿದ್ರು ಯಾರಿಗೇನು ಗೊತ್ತಾಗುತ್ತೆ ಹೇಳಿ, 3 ಜನರ ಮಧ್ಯದಲ್ಲಿ. ಆದರೆ ಒಂದು ಗೆರೆ ಆ ಕಡೆ ಈ ಕಡೆ ಎಲ್ಲ ಅವ್ರು ಜೀವನ ಮಾಡಿದ್ರು ಅಂತ ಕೇಳ್ತೇವೆ ನಾವು.
ಹಾಗಾಗಿ ಇಲ್ಲಿ ನಾವು ಪ್ರಯತ್ನ ಪಡಬೇಕು. ಅಂತರಂಗ ಬಹಿರಂಗ, ಒಳಗೆ ಹೊರಗೆ, ಸಾರ್ವಜನಿಕವಾಗಿ ಖಾಸಗಿಯಾಗಿ ಒಂದೇ ರೀತಿ ಇರಬೇಕು. ಹಾಗೆ ಮನಸ್ಸಿನ ಹೊರಗೆ ಮನಸ್ಸಿನ ಒಳಗೆ, ನಮ್ಮ ಮಾತುಕೃತಿಗಳು ಹೊರಗಡೆ ಕಾಣುವಾಗ ಹೇಗಿದೆಯೋ ಒಳಗೂ ಹಾಗೆ, ಅದಕ್ಕೂ ವ್ಯತ್ಯಾಸ ಬರದೇ ಇರೋ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಬೇರೆ ಯಾವ ಧರ್ಮವನ್ನು ಆಚರಣೆ ಮಾಡಬೇಕಾಗಿಲ್ಲ. ಯಾವ ಧರ್ಮಶಾಸ್ತ್ರದ ಗ್ರಂಥವನ್ನು ನೀವು ತಿರುಗಬೇಕಾಗಿಲ್ಲ. ಯಾವ ಪಾಪದ ಪರಿಹಾರದ ಪ್ರಕ್ರಿಯೆ ಕೂಡ ಮಾಡಬೇಕಾಗಿಲ್ಲ. ಅದು ಎರಡೂ ಒಂದೇ ಆಯಿತು ಅಂದರೆ, ನಾವೇನು ಹೊರಗೆ ಇರ್ತೇವೆ, ಹೇಗಿರ್ತೇವೆ ಹಾಗೆ ನಾವು ಒಳಗಿರೋದಾದರೆ ಏನೇನೂ ಬೇಕಾಗಿಲ್ಲ ಬೇರೆ. ಆದರೆ ಹೀಗಿರ್ತಾ ಇಲ್ಲ, ನಾವು ಹೀಗಿರೋದಕ್ಕೆ ಸಾಧನೆ ಮಾಡಬೇಕು. ಹೀಗಿರುವುದೇ ಧರ್ಮ, ಹೀಗಿರುವುದೇ ಸಾಧನೆ, ಇದೇ ಅಧ್ಯಾತ್ಮ, ಇದೇ ಉಜ್ಜೀವನ, ಇದೇ ಸತ್ಪುರುಷತ್ವ, ಬೇರೆ ಯಾವುದೂ ಅಲ್ಲ. ಏನು ಅಂತರ ಬರ್ತಾ ಇದೆ ಒಳಗೂ ಹೊರಗೂ, ಆ ಅಂತರ ಹೋಗುವಂಥದ್ದೇ ನಿಜವಾದ ಸಾಧನೆ. ಹಾಗೆ ಆಗಲಿಕ್ಕೆ ಗುರುಕೃಪೆ ಬೇಕು, ದೈವಾನುಗ್ರಹ ಬೇಕು, ಗುರುಕೃಪೆ ಬೇಕು. ಅದು ಎರಡೂ ಇರಲಿ ಇಲ್ಲದೇ ಇರಲಿ, ಮನಸ್ಸು ಬೇಕು ನಮಗೆ, ಆ ಸಂಕಲ್ಪ ಬೇಕು ನಮಗೆ. ಹರೇ ರಾಮ್.